ಸ್ನೇಹಿತರೆ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಎಲ್ರಿಗೂ ಕೂಡ. ನನಗೆ ಈ ಚನ್ನಪಟ್ಟಣದಿಂದ ಮದ್ದೂರಿಗೆ ಹೋಗೋ ರೋಡಲ್ಲಿ ಒಂದು ಪ್ಲೇಸ್ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ಈ ರುದ್ರಾಕ್ಷಿಪುರದ ಹತ್ರ ಒಂದು ಬ್ರಿಡ್ಜ್ ಇದೆ, ಒಂದು ಕೆರೆ ಸಿಗುತ್ತೆ ನಿಮಗೆ. ಅಲ್ಲಿ ಏನಕ್ಕೆ ಅದು ತುಂಬ ಇಷ್ಟ ಆಗುತ್ತೆ, ತುಂಬ ಗ್ರೀನರಿ ಇರುತ್ತೆ. ಅಲ್ಲೆಲ್ಲ ಅಗ್ರಿಕಲ್ಚರ್ ಮಾಡ್ತಾಯಿರ್ತಾರೆ, ವ್ಯವಸಾಯ ಮಾಡ್ತಾಯಿರ್ತಾರೆ. ಮತ್ತು ಇವಾಗಲೂ ಕೂಡ ಬೇಸಿಗೆ ಭತ್ತವನ್ನು ಹಾಕಿದ್ದಾರೆ. ಸೊ ಅದು ನೋಡಿದಾಗ ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ಆನಂದ. ಈ ಜಾಗ ನೋಡಿದ್ರೆ ಹಂಗೆ ಅನ್ಸುತ್ತೆ ನೋಡಿ. ಇಲ್ಲೆಲ್ಲ ಇವಾಗ ಭತ್ತ ನೆಟ್ಟಿದ್ದಾರೆ. ಈ ಕೆರೆ, ಈ ಪ್ಲೇಸು ಮುಂದೆ ಎಲ್ಲ ಸಖತ್ತಾಗಿದೆ ಸ್ನೇಹಿತರೆ. ನೋಡೋಣ ಬನ್ನಿ ಒಂದು ಸತಿ ಡ್ರೋನ್ನ ಫ್ಲೈ ಮಾಡಿ ಯಾವ ಥರ ಕಾಣುತ್ತೆ ಅಂತ. ಈಗ ಟೈಮು ಕರೆಕ್ಟಾಗಿ ಒಂದು 4:50 ಆಗಿದೆ. ಸೊ ಅದು ನೋಡಿ ಬಿಸಿಲು ಯಾವ ಥರ ಹೊಡಿತೈತೆ ಅಂತ. ಬೇಸಿಗೆಗಾಲಕ್ಕೆ ಹೆಂಗೋ ಗೊತ್ತಿಲ್ಲ, ಈಗಲೇ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ. ಇದು ಹಿಂದೆಗಡೆ ಈ ಬ್ರಿಡ್ಜ್ ಇದೆಯಲ್ಲ, ಚೆನ್ನಾಗಿ ಬಂದಿದೆ. ಇದಕ್ಕೆ ಮೊದಲೇ ಬ್ರಿಡ್ಜ್ ಇರೋಕ್ಕೆ ಮೊದಲೇ ಯಾವ ಥರ ಇತ್ತು ಊಹೆ ಮಾಡಿ ಸ್ನೇಹಿತರೆ. ಇನ್ನೂ ಸಖತ್ತಾಗಿರುತ್ತೆ ಗ್ರೀನರಿ ನೋಡಿ. ಸ್ನೇಹಿತರೆ ಹೆಂಗೋ ಸುಮಾರಾಗಿ ತೆಗ್ದಿದ್ದೀನಿ ನೋಡಿ. ವಿಡಿಯೋನ ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅನ್ನೋದೊಂದು ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ಸ್ನೇಹಿತರೆ, ಮನುಷ್ಯನಿಗೆ ನೆಮ್ಮದಿ ಸಿಗುವಂಥದ್ದು ನೇಚರಿನ ಜೊತೆಲೇ, ಪ್ರಕೃತಿ ಜೊತೆಲೇ ಹೊರತು ಇನ್ನು ಹಣದ ಜೊತೆಲಿ ಅಂತ ನನ್ನ ಅನಿಸಿಕೆ. ಹಣದಲ್ಲಿ ನೆಮ್ಮದಿ ಸಿಗಲ್ಲ. ಯಾವಾಗಲೂ ಪ್ರಕೃತಿ, ನೇಚರಲ್ಲಿ ಒಂದು ಈ ಥರ ವೆದರಲ್ಲಿದ್ರೇ ಮನುಷ್ಯನಿಗೆ ಎಷ್ಟೇ ಬೇಜಾರಾಗಿ ಏನೇ ಆಗಿದ್ರೂ ಕೂಡ ಸಮಾಧಾನ ಆಗುತ್ತೆ. ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ನಮ್ಮೂರಲ್ಲಿ ಶ್ರೀ ಪಟ್ಟಲದಮ್ಮನ ಹಬ್ಬ ಇದೆ, ಕೊಂಡ ಇದೆ. ಹಾಗೆ ರಾತ್ರಿ ಊರು ತುಂಬ ದೇವ್ರ ಮೆರವಣಿಗೆ ಆಗುತ್ತೆ. ಬೆಳಗ್ಗೆ ಕೊಂಡ ಇರುತ್ತೆ. ಅದಾದ ಮೇಲೆ ದೇವರಿಗೆ ಬಲಿ ಕೊಡೋರು ಬಲಿ ಕೊಟ್ಟು ನಾನ್ ವೆಜ್ ಮಾಡ್ಕೊಂಡು ಊಟ ಗೀಟ ಮಾಡ್ತಾರೆ. ಸೊ ಹಂಗಾಗಿ ಊರಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ, ನಾಳೆ ನಮ್ಮೂರ ಹಬ್ಬದಲ್ಲಿ. ಓಕೆ, ಬಾಯ್ ಬಾಯ್. ಬರೋಣವಾ? ಸುಮ್ಮನೆ ಹೋಗ್ಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ.